ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೋಡಿದವರು ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಒತ್ತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ. ಇವತ್ತು ನಾವು ಇತಿಹಾಸದ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬರ್ತಕ್ಕಂಥ ಹೊಂದಿಸಿ ಬರೆಯಿರಿ ಎಂಬ ಕ್ವಶನ್ಗಳು ಬರ್ತವೆ. ಇವು ಇಂಪಾರ್ಟೆಂಟು ಮತ್ತು 5 ಮಾರ್ಕ್ಗೆ ಕಂಪಲ್ಸರಿಯಾಗಿ ಬರ್ತವೆ. ಇವುಗಳನ್ನು ನಾವು ಪ್ರತಿ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಪ್ರತಿ ವರ್ಷದ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಹೊಂದಿಸಿ ಬರೆಯರನ್ನು ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ನೀವು ಕಡೆಯವರೆಗೆ ಈ ವಿಡಿಯೋವನ್ನು ನೋಡಿದ್ರೆ ಕಂಪಲ್ಸರಿಯಾಗಿ ನಿಮಗೆ ಈ ಹೊಂದಿಸಿ ಬರೆಯಲ್ಲಿ ನಾವು ಹೇಳ್ತಕ್ಕಂಥ ಹೊಂದಿಸಿ ಬರೆಯೋದ್ರಲ್ಲಿ 5 ಮಾರ್ಕ್ಸ್ಗೆ ಕಂಪಲ್ಸರಿಯಾಗಿ ಅವು ಕ್ವಶನ್ಗಳು ಇದೇ ರೀತಿ ಬರುತ್ತೆ ಮತ್ತು ಇವೇ ಕೂಡ ರಿಪೀಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು ಈ ವಿಡಿಯೋವನ್ನು ಕಂಪಲ್ಸರಿಯಾಗಿ ಕೊನೆವರೆಗೂ ನೋಡಿ. ತುಂಬ ಲೆಂತಿ ವಿಡಿಯೋ ಏನಿಲ್ಲ, ತುಂಬ ಶಾರ್ಟ್ ಆಗಿರುವಂಥ ವಿಡಿಯೋ. 5 ಮಾರ್ಕ್ಸಿಗೆ ತುಂಬ ಶಾರ್ಟಲ್ಲಿ ನಾವು ಹೇಳ್ಕೊಂಡು ಹೋಗೋಣ. ಇವಾಗ ಫಸ್ಟ್ ಕಡೆ ನಾವು ಹೋಗೋಣ. ಫಸ್ಟ್ದು ಯಾವುದಂದರೆ ಮಾರ್ಚ್ 2015ರಲ್ಲಿ ಕೇಳಿರ್ತಕ್ಕಂಥ ಹೊಂದಿಸಿ ಬರೆಯಿರೋ ಕ್ವಶನ್ ಯಾವುದಂದರೆ ವಿಶಾಖದತ್ತನ ಮುದ್ರಾ ರಾಕ್ಷಸ. ಇದು ಏನಂದರೆ ಇದು ವಿಶಾಖದತ್ತ ಬರೆದಿರ್ತಕ್ಕಂಥ ಕೃತಿ ಯಾವುದಂದರೆ ಮುದ್ರಾ ರಾಕ್ಷಸ ಎಂಬುದು ಆಗಿರುತ್ತೆ. ಒಂದನೇ ಕೃಷ್ಣ ಏನು ಮಾಡ್ತಾನಂದರೆ ಕೈಲಾಸನಾಥ ದೇವಸ್ಥಾನವು 1ನೇ ಕೃಷ್ಣನಿಂದ ಸ್ಥಾಪನೆ ಮಾಡಲ್ಪಟ್ಟಿರುತ್ತೆ. ಇನ್ನೊಂದೇನು ಅಕ್ಬರ್ ದಿನ್ ಇ ಇಲಾಯಿ ಎಂಬುದು ಅಕ್ಬರ್ಗೆ ಸಂಬಂಧಪಟ್ಟಿದೆ. ಏನು ಲಾರ್ಡ್ ಕಾರ್ನ್ವಾಲಿಸ್ ಏನು ಮಾಡ್ತಾನಂದರೆ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಅದಕ್ಕೋಸ್ಕರ ಲಾರ್ಡ್ ಕಾರ್ನ್ವಾಲಿಸ್ ಅನ್ನೋದಾಗುತ್ತೆ. ಇನ್ನೊಂದು ಆಲೂರು ವೆಂಕಟರಾವ್ ಏನಂದರೆ ಕರ್ನಾಟಕ ಕಥಾವೈಭವ ಎಂಬ ಕೃತಿಯನ್ನು ಏನು ಮಾಡ್ತಾನೆ ಆಲೂರು ವೆಂಕಟರಾವ್ ಅವರು ಬರೀತಾರೆ. ಇದು ಮಾರ್ಚ್ 2015 ಇನ್ನು ಜೂನ್ 2015ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಹೇಳಿದ್ರೆ ಬುದ್ಧಂದು ಏನಂದರೆ ಅಷ್ಟಾಂಗ ಮಾರ್ಗ ಅನ್ನೋದು ಬುದ್ಧಂದು ಬರುತ್ತೆ. ಯಾಕಂದರೆ ಬುದ್ಧನ ಬೋಧನೆಗಳಲ್ಲಿ ಅಷ್ಟಾಂಗ ಮಾರ್ಗಗಳು ಬರುತ್ತೆ. ಇನ್ನೊಂದೇನು ಕುಜಲ್ ಕಡ್ಪೀಸಸ್. ಇದು ಕುಶಾನರ ಮೊದಲ ದೊರೆ ಯಾರಂದರೆ ಕುಜಲ್ ಕಡ್ಪೀಸಸ್ ಅವರು ಕುಶಾನರ ಮೊದಲ ದೊರೆ ಆಗ್ತಾರೆ. ಇನ್ನೊಂದೇನು ಪಂಪನ ಬಿರುದು ಯಾವುದಂದರೆ ಆದಿಕವಿ ಅಂತ ಪಂಪನನ್ನು ಕರೀತಾರೆ. ಒನಕೆ ಒಬ್ಬವ ಯಾವ ಸಂಸ್ಥಾನದವಳು ಅಂದರೆ ಚಿತ್ರದುರ್ಗ ಸಂಸ್ಥಾನದವಳು. ಇನ್ನು ನೆಕ್ಸ್ಟು ಯಾವುದಂದರೆ ಸರ್ ಸೈಯದ್ ಅಹಮದ್ ಖಾನ್ ಯಾವುದಂದರೆ ಅಲಿಗರ್ ಚಳವಳಿಯನ್ನು ಮಾಡಿದವರು ಅಂದರೆ ಸರ್ ಸೈಯದ್ ಅಹಮದ್ ಖಾನ್ ಅವರು ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ನಾವು ಮಾರ್ಚ್ 2016ರಲ್ಲಿ ಕೇಳಿರ್ತಕ್ಕಂಥ ಹೊಂದಿಸಿ ಬರೆಯನ್ನು ನೋಡ್ಕೊಂಡು ಹೋಗೋಣ. ಸುಲೇಮಾನ್ ಅನ್ನೋನು ಅರಬ್ ಪ್ರವಾಸಿಗ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು ಕನಿಷ್ಕ ಕಾನಿಷ್ಕ ಅನ್ನೋದಾಗುತ್ತೆ. ಕಾನಿಷ್ಕ ಅಂತ ಅವನು ಏನಂದರೆ ಕುಶಾನರ ಪ್ರಸಿದ್ಧ ದೊರೆ ಅಂತ ಆಗ್ತಾರೆ. ನೆಕ್ಸ್ಟು 2ನೇ ಇಬ್ರಾಹಿಂ ಆದಿಲ್ ಶಾ. ಇದೇನೆಂದರೆ ಕಿತಾಬಿ ನವರಸ ಅನ್ನೋದು 2ನೇ ಇಬ್ರಾಹಿಂ ಆದಿಲ್ ಶಾಗೆ ಸಂಬಂಧಪಡುತ್ತೆ. ಸರ್ ಎಂ ವಿಶ್ವೇಶ್ವರಯ್ಯ ಇವರು ಭಾರತ ರತ್ನವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಗಂಗಾಧರ್ ರಾವ್ ದೇಶಪಾಂಡೆ ಇವರು ಕರ್ನಾಟಕದ ಕೇಸರಿ ಅಂತ ಬಿರುದನ್ನು ಪಡೆದುಕೊಂಡಿರ್ತಾರೆ. ಇನ್ನು ನೆಕ್ಸ್ಟು ಜೂನ್ 2016ರಲ್ಲಿ ಕೇಳಿರ್ತಕ್ಕಂಥ ಹೊಂದಿಸಿ ಬರೆಯೋ ಕ್ವಶನನ್ನು ನಾವು ಒಂದೊಂದು ನೋಡ್ಕೊಂಡು ಹೋಗೋಣ. ಪಾರ್ಶ್ವನಾಥ ಅವರು ಏನಂದರೆ ಜೈನ ಧರ್ಮದ 23ನೇ ತೀರ್ಥಂಕರರಾಗಿರ್ತಾರೆ. ಪಾಹಿಯಾನ್ ಬರೆದಿರ್ತಕ್ಕಂಥ ಕೃತಿ ಯಾವುದಂದರೆ ಗೋಕೋಕಿ ಅನ್ನೋದು ಪಾಹಿಯಾನ್ ಬರೆದಿರ್ತಕ್ಕಂಥ ಕೃತಿಯಾಗಿದೆ. ಅಕ್ಬರ್ ಇವಾಗಲೇ ರಿಪೀಟ್ ಆಗಿದೆ ನೋಡಿ. ಈ ಥರ ಕ್ವಶನ್ಸ್ ರಿಪೀಟ್ ಆಗಿರುತ್ತೆ. ಇವುಗಳನ್ನು ನೋಡಿಕೊಂಡ್ರೆ ನಿಮಗೆ ಕಂಪಲ್ಸರಿಯಾಗಿ 5 ಮಾರ್ಕ್ ಕೂಡ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೋಡ್ಕೊಂತ ನಾನು ಹೇಳ್ತಾ ಇರೋದು. ಅಕ್ಬರ್ ನೋಡ್ರಿ, ಅಕ್ಬರ್ಗೆ ಸಂಬಂಧಿಸಿದಂದರೆ ದಿನ್ ಇ ಇಲಾಯಿ ಅನ್ನೋದು ಆವಾಗಲೇ ಕೇಳಿತ್ತು ಮತ್ತು ಇವಾಗ ಅದು ರಿಪೀಟ್ ಆಗಿದೆ. ಇನ್ನು ಲಾರ್ಡ್ ವೆಲೆಸ್ಲಿ ಯಾವ ಪದ್ಧತಿಯನ್ನು ಜಾರಿಗೆ ತರ್ತಾನಂದರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಲಾರ್ಡ್ ವೆಲೆಸ್ಲಿ ಅವರು ಜಾರಿಗೆ ತರ್ತಾರೆ. ಸರ್ ಎಂ ಹರ್ಡಿಕರ್ ಅನ್ನೋರು ಹಿಂದೂಸ್ತಾನ್ ಸೇವಾದಳದ ಸ್ಥಾಪಕರು ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು ಮಾರ್ಚ್ 2017ರಲ್ಲಿ ಕೇಳಿರ್ತಕ್ಕಂಥ ಹೊಂದಿಸಿ ಬರೆಯಿರೋ ಕ್ವಶನ್ಸ್ಗಳು ವಿಶಾಖದತ್ತ ನೋಡಿ, ಯಾವಾಗಲೇ ರಿಪೀಟ್ ಆಗಿತ್ತು, ಇವಾಗಲೂ ಕೂಡ ರಿಪೀಟ್ ಆಗಿದೆ. ವಿಶಾಖದತ್ತನ ಕೃತಿ ಯಾವುದಂದರೆ ಮುದ್ರಾ ರಾಕ್ಷಸ ಅನ್ನೋದು. ಧನ್ವಂತ್ರಿ ಅಂದರೆ ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಇವನನ್ನು ಕರೀತಾರೆ. ಹರ್ಷವರ್ಧನನ ಬಿರುದು ಯಾವುದಂದರೆ ಉತ್ತರ ಪತೇಶ್ವರ ಎಂಬುದು ಹರ್ಷವರ್ಧನನ ಬಿರುದಾಗಿತ್ತು. ಸ್ವಾಮಿ ದಯಾನಂದ ಸರಸ್ವತಿಯವರು ಶುದ್ಧಿ ಚಳವಳಿಯನ್ನು ನಡೆಸ್ತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಏನಂದರೆ ಭಾರತದ ಉಕ್ಕಿನ ಮನುಷ್ಯ ಅಂತಲೇ ಬಿರುದನ್ನು ಪಡೆದಿರತಕ್ಕಂಥ ವ್ಯಕ್ತಿ.
ಇನ್ನು ನೆಕ್ಸ್ಟು ಜೂನ್ 2017ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ ನೋಡಿ ಮತ್ತೆ ರಿಪೀಟ್ ಆಗಿದೆ ನೋಡಿ. ವಿಶಾಖದತ್ತನ ಮುದ್ರಾ ರಾಕ್ಷಸ, ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತೆ ರಿಪೀಟ್ ಆಗಿದೆ. ಇನ್ನು ನೆಕ್ಸ್ಟ್ ನೋಡಿ, ಇದು ನೋಡಿ ಪಾಹಿಯನ್ನ ಗೋಕೋಕಿ ಕೂಡ ಮತ್ತೆ ರಿಪೀಟ್ ಆಗಿದೆ. ಇನ್ನು ನೆಕ್ಸ್ಟ್ ಒಂದನೇ ಕೃಷ್ಣದ್ದು ಕೂಡ ರಿಪೀಟ್ ಆಗಿದೆ ನೋಡಿ. ಮೂರು ಕೂಡ ಏನೋ ಪ್ರೀವಿಯಸ್ ಇಯರ್ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳು ಇವು ರಿಪೀಟ್ ಆಗಿವೆ. ಕೈಲಾಸನಾಥ ದೇವಾಲಯ ಮೂರು ಕೂಡ ರಿಪೀಟ್ ಆಗಿದೆ. ಇನ್ನು ನೆಕ್ಸ್ಟು ಶಿವಾಜಿಗೆ ಏನಂತ ಕರೀತಿದ್ರು ಅಂದರೆ ಛತ್ರಪತಿ ಎಂಬ ಬಿರುದು ಇತ್ತು. ಗಂಗಾಧರರಾವ್ ದೇಶಪಾಂಡೆ ಇದು ಕೂಡ ರಿಪೀಟ್ ಆಗಿದೆ ನೋಡಿ. ಇದು ಕೂಡ ಪ್ರೀವಿಯಸ್ ಇಯರಲ್ಲಿ ಕೇಳಿರ್ತಕ್ಕಂಥ ಕ್ವಶನು. ಕರ್ನಾಟಕದ ಕೇಸರಿ ಎಂಬ ಬಿರುದನ್ನು ಪಡೆದಿದ್ದವರು ಅಂದರೆ ಗಂಗಾಧರರಾವ್ ದೇಶಪಾಂಡೆ. ಇಲ್ಲಿ ನೋಡಿ ಈ ಶಿವಾಜಿ ಅನ್ನೋದನ್ನು ಬಿಟ್ಟರೆ ಇವು 4 ಕೂಡ ಏನು ಪ್ರೀವಿಯಸ್ ಇಯರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಗಳು. ಹೀಗೆ ನೀವು ಕೊನೆವರೆಗೆ ನೋಡ್ಕೊಂಡು ಹೋದರೆ 5 ಬೀಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಇವುಗಳನ್ನು ಕೊನೆವರೆಗೂ ನೋಡ್ಕೊಂಡು ಅಂತ ನಾವು ಇವಾಗಲೂ ಹೇಳ್ತಾ ಇದ್ದೀನಿ, ಕೊನೆವರೆಗೂ ನೋಡ್ಕೊಂಡು ಹೋಗಿ. ಇನ್ನು ನೆಕ್ಸ್ಟು ಯಾವುದಂದರೆ ಇವಾಗ ನೋಡಿ ಮತ್ತೆ ಕೇಳಿದ್ದಾರೆ ನೋಡಿ, ಒಂದನೇ ಕೃಷ್ಣನ ಬಗ್ಗೆ ಮತ್ತೆ ಕೇಳಿದ್ದಾರೆ. ಕೈಲಾಸನಾಥ ದೇವಾಲಯ ಯಾವುದು? ಜುಲೈ 2018ರಲ್ಲಿ ಸೇಮ್ ಅದೇ ಕ್ವಶನನ್ನು ವಾಪಸ್ ಕೇಳ್ತಾರೆ. ಇವುಗಳನ್ನು ನೋಡ್ಕೊಡಿ ಅಂತ ಅದಕ್ಕೆ ಹೇಳೋದು. ಇನ್ನು ನೆಕ್ಸ್ಟ್ ನೋಡಿ, ಇದು ಕೂಡ ಸರ್ ಸೈಯದ್ ಅಹಮದ್ ಖಾನ್ ಅಲಿಗರ್ ಚಳವಳಿ ಕೂಡ ಮತ್ತೆ ರಿಪೀಟ್ ಆಗಿದೆ, ಮತ್ತೆ ಅದನ್ನೇ ಕೇಳಿದ್ದಾರೆ. ಇನ್ನು ನೆಕ್ಸ್ಟ್ ನೋಡಿ, ಗಂಗಾಧರರಾವ್ ದೇಶಪಾಂಡೆ ಇದು ಕೂಡ ಮತ್ತೆ ರಿಪೀಟ್ ಆಗಿದೆ ನೋಡಿ. ಕರ್ನಾಟಕದ ಕೇಸರಿಯನ್ನು ಬಿರುದನ್ನು ಪಡೆದವರು ಯಾರು? ಗಂಗಾಧರರಾವ್ ದೇಶಪಾಂಡೆ. ಇದು ಮತ್ತೆ ರಿಪೀಟ್ ಆಗಿದೆ. ಕೀರ್ತಿವರ್ಮನ್ದು ಯಾವುದಂದರೆ ಐಹೊಳೆ ಶಾಸನವನ್ನು ಬರೆದವರು ಯಾರಂದರೆ ಕೀರ್ತಿವರ್ಮ. ಅದಕ್ಕೋಸ್ಕರ ಇದು ರಿಪೀಟ್ ಆಗಿದೆ. ಇನ್ನು ನೆಕ್ಸ್ಟು ಚಿಕ್ಕದೇವರಾಯ ಒಡೆಯರವರನ್ನು ನವಕೋಟಿ ನಾರಾಯಣ ಅನ್ನುವಂಥ ಬಿರುದನ್ನು ಪಡೆದಿದ್ದರು. ಅದಕ್ಕೋಸ್ಕರ ಚಿಕ್ಕದೇವರಾಯ ಒಡೆಯರು. ಇಲ್ಲಿ ನೋಡಿ ಮೊದಲನೇ 3 ಯಾವುದಿದೆ ಇವು ಹಳೆಯ ಕ್ವಶನ್ ಪೇಪರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸೇ ಆಗಿವೆ. ಅದಕ್ಕೋಸ್ಕರ ನೋಡ್ಕೊಳ್ಳಿ ಅಂತ ಹೇಳೋದು. ಒಳ್ಳೆ ಮತ್ತೆ ರಿಪೀಟ್ ಆಗುವಂಥ ಕ್ವಶನ್ಸು ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ನೀವು ನೋಡ್ಕೊಳ್ಳೇಬೇಕು. ಇನ್ನು ನೆಕ್ಸ್ಟು ಮಾರ್ಚ್ 2019ರಲ್ಲಿ ರಾಜನ್ ಅನ್ನೋದು ಯಾರಂದರೆ ಬುಡಕಟ್ಟಿನ ಮುಖಸ್ಥ ಅಂತ ಯಾರನ್ನ ಕರಿತಿದ್ರು ಅಂದರೆ ರಾಜನನ್ನು ಕರಿತಿದ್ರು. ಬುಡಕಟ್ಟಿನ ಮುಖಸ್ಥನನ್ನು ರಾಜನ್ ಅಂತ ಕರಿತಿದ್ರು. ಕುಜಲ್ ಕಡ್ಪಿಸಸ್ ನೋಡ್ರಿ, ಕುಶಾನನ ದೊರೆ ಇದು ಕೂಡ ಮತ್ತೆ ರಿಪೀಟ್ ಆಗಿದೆ. ಇನ್ನು ಕುಡುವಲೈ ಅನ್ನೋದು ಅದೃಷ್ಟ ಪದ್ಧತಿ ಅಂತ, ಇದಕ್ಕೆ ಕುಡುವಲೆಗೆ ಅದೃಷ್ಟ ಪದ್ಧತಿ ಅಂತ ಕರೀತಾರೆ. ಪಂಪನನ ಆದಿಕವಿ ಅಂತ ಕರೀತಾರೆ ನೋಡಿ. ಇದು ಕೂಡ ಮತ್ತೆ ರಿಪೀಟ್ ಆಗಿದೆ. ಬಸವಣ್ಣವರ ಅನುಭವ ಮಂಟಪ, ಇದು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದವರು ಯಾರು? ಬಸವಣ್ಣವರು ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು ಜುಲೈ 2019ರಲ್ಲಿ ಕೇಳಿರ್ತಕ್ಕಂಥ ಹೊಂದಿಸಿ ಬರೆಯಗಳು ಯಾವುದು ಅಂದರೆ ಹಾಲವನ್ನು ಗತಾಸಪ್ತ ಸತಿ ಅಂತ ಯಾರನ್ನ ಕರೀತಾರೆ ಅಂದರೆ ಹಾಲನನ್ನು ಕರೀತಾರೆ. ಇನ್ನು ನೆಕ್ಸ್ಟು ಹರ್ಷವರ್ಧನಂದು ನೋಡಿ ಮತ್ತೆ ರಿಪೀಟ್ ಆಗಿದೆ. ಹರ್ಷವರ್ಧನನ್ನು ಉತ್ತರ ಪ್ರದೇಶ್ವರ ಅಂತ ಕರೀತಿದ್ರು. ಅದು ಹಿಂದಿನ ಕ್ವಶನ್ನಲ್ಲಿ ಕೇಳಿದ್ರು, ಅದು ಮತ್ತೆ ರಿಪೀಟ್ ಆಗಿದೆ ನೋಡಿ. ಸುಲೇಮಾನ್ ಅರಬರ ಪ್ರವಾಸಿಗ ಇದು ಕೂಡ ಮತ್ತೆ ರಿಪೀಟ್ ಆಗಿದೆ. ಇನ್ನು ನೆಕ್ಸ್ಟು ಚಿಕ್ಕದೇವರಾಯ ಒಡೆಯರು ನವಕೋಟಿ ನಾರಾಯಣ ಅಂತ ಯಾರನ್ನ ಕರಿತಿದ್ರು? ಚಿಕ್ಕದೇವರಾಯ ಒಡೆಯರ್ನವ್ರನ್ನ ಕರಿತಿದ್ರು. ಮತ್ತೆ ಅದು ಕೂಡ ರಿಪೀಟ್ ಆಗಿದೆ ನೋಡಿ. ನೋಡಿ ಸ್ವಾಮಿ ದಯಾನಂದ ಸರಸ್ವತಿಯವರ ಬಗ್ಗೆ 2 ಕ್ವಶನ್ಗಳ ಕೇಳಿದ್ದಾರೆ. ಇನ್ನೊಂದೇನು ಆರ್ಯ ಸಮಾಜದ ಸ್ಥಾಪಕ ಮತ್ತು ಶುದ್ಧಿ ಚಳವಳಿಯನ್ನು ರಚಿಸಿದವರು. ಇವು 2ರಲ್ಲಿ ಒಂದನ್ನು ಯಾವುದು ಕೂಡ ಕೇಳ್ಬೋದು. ಇವುಗಳು ರಿಪೀಟ್ ಆಗ್ತಾನೆ ಇರುತ್ತೆ, ಇವುಗಳನ್ನು ನೋಡ್ಕೊಳ್ಬೇಕು. ಇನ್ನು ನೆಕ್ಸ್ಟು ಮಾರ್ಚ್ 2020ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಗಳನ್ನು ನಾವು ನೋಡ್ಕೊಂಡು ಹೋಗೋಣ. 1ನೇ ರಾಜರಾಜ ಚೋಳ ಅವರನ್ನು ಏನಂತ ಕರಿತಿದ್ರು? ರಾಜರಾಜೇಶ್ವರಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದವರು ಯಾರಂದರೆ 1ನೇ ರಾಜರಾಜ ಚೋಳ ಅಂತ ಕರಿಬೋದು. ಮಯೂರವರ್ಮ ಯಾರಂದರೆ ಕದಂಬ ವಂಶದ ಸ್ಥಾಪಕ ಆಗಿದ್ದಾರೆ. ರಾಮಾನುಜಾಚಾರ್ಯರು ವಿಶಿಷ್ಟ ದ್ವೈತ ಸಿದ್ಧಾಂತವನ್ನು ರಚನೆ ಮಾಡಿದವರು ಯಾರು? ರಾಮಾನುಜಾಚಾರ್ಯರು. ದಾದಾಬಾಯಿ ನವರೋಜಿಯವರು ಯಾವ ಸಿದ್ಧಾಂತವನ್ನು ರಚನೆ ಮಾಡ್ತಾರಂದರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಯಾರು ಸ್ಥಾಪನೆ ಮಾಡ್ತಾರಂದರೆ ದಾದಾಬಾಯಿ ನವರೋಜಿಯವರು ಸ್ಥಾಪನೆ ಮಾಡ್ತಾರೆ. ಇನ್ನು ನೆಕ್ಸ್ಟು ಚಿಕ್ಕದೇವರಾಯ ಒಡೆಯರವರನ್ನು ನವಕೋಟಿ ನಾರಾಯಣ ಅಂತ ಕರಿತಿದ್ರು ನೋಡಿ. ಇಲ್ಲಿ ಮತ್ತೆ ರಿಪೀಟ್ ಆಗಿದೆ, ಅದೇ ಕ್ವಶನ್ ಮತ್ತೆ ರಿಪೀಟ್ ಆಗಿದೆ. ಇನ್ನು ನೆಕ್ಸ್ಟು ಜುಲೈ 2020ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳನ್ನು ನೋಡೋಣ. ಮೆಗಸ್ತಾನಿಸ್ನ ಇಂಡಿಕಾ ಅನ್ನೋದು ಏನು? ಮೆಗಸ್ತಾನಿಸ್ ರಚನೆ ಮಾಡಿರ್ತಕ್ಕಂಥ ಕೃತಿಯಾಗಿದೆ ಇಂಡಿಕಾ ಅನ್ನೋದು. ಚೋಳರ ಗ್ರಾಮಾಡಳಿತ, ಉತ್ತರ ಮೇರೂರು ಶಾಸನ. ಇಲ್ಲಿ ಚೋಳರ ಗ್ರಾಮಾಡಳಿತ ಬಗ್ಗೆ ಬರೆದಿರ್ತಕ್ಕಂಥದ್ದು ಅಂದರೆ ಉತ್ತರ ಮೇಳೂರು ಶಾಸನ ಅಂತ ಹೇಳ್ಬೋದು. ಅವರು ಚೋಳರ ಗ್ರಾಮದ ಆಡಳಿತಗಾರರು ರಚಿಸಿರ್ತಕ್ಕಂಥ ಶಾಸನ ಇದಾಗಿದೆ. ಇನ್ನು ಶಿವಾಜಿಯನ್ನು ಛತ್ರಪತಿ ಅಂತ ಕರಿತಿದ್ರು. ಇದು ಮತ್ತೆ ರಿಪೀಟ್ ಆಗಿದೆ ನೋಡಿ. ದೆನ್ ನೆಕ್ಸ್ಟ್
ವುಡ್ನ ವರದಿ ಇಂಗ್ಲೀಷ್ ಶಿಕ್ಷಣದ ಮಹಾ ಸನ್ನದು ಅಂತ ಇದನ್ನು ವುಡ್ನ ವರದಿಯನ್ನು ಕರೀತಾರೆ. ಇನ್ನು ನೆಕ್ಸ್ಟ್ ನೋಡಿ, ಆಲೂರು ವೆಂಕಟರವರ ಕರ್ನಾಟಕ ಗತವೈಭವ ಕೃತಿ ನೋಡಿ ಮತ್ತೆ ರಿಪೀಟ್ ಆಗಿದೆ. ಏನು, ಆಲೂರು ವೆಂಕಟರವರು ಕರ್ನಾಟಕ ಗತವೈಭವ ಎಂಬ ಕೃತಿಯನ್ನು ರಚನೆ ಮಾಡಿದ್ರು. ಇನ್ನು ನೆಕ್ಸ್ಟು ಮಾರ್ಚ್ 2021ರಲ್ಲಿ ಕೇಳಿರ್ತಕ್ಕಂಥ ಹೊಂದಿಸಿ ಬರೆಯಗಳನ್ನು ನೋಡ್ಕೊಂಡು ಹೋಗೋಣ. ಮೆಗಾಸ್ತಾನಿಸ್ನ ಇಂಡಿಕಾ ನೋಡಿ ಮತ್ತೆ ರಿಪೀಟ್ ಆಗಿದೆ. ಅದೇ ಕ್ವಶನ್ ಮತ್ತೆ ರಿಪೀಟ್ ಆಗಿದೆ. ಗೌತಮ ಬುದ್ಧ ಬೌದ್ಧ ಧರ್ಮದ ಸ್ಥಾಪಕ, ಇದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಮತ್ತು ತುಂಬ ಈಜಿ ಆಗಿರ್ತಕ್ಕಂಥದ್ದು. ಇದು ಕೂಡ ನೋಡ್ಕೊಳ್ಳಿ. ಕುತುಬುದ್ದೀನ್ ಐಬಕ್, ಕುತುಬ್ ಮಿನಾರನ್ನು ರಚನೆ ಮಾಡಿದವರು ಯಾರು? ಕುತುಬುದ್ದೀನ್ ಐಬಕ್ ಅವರು. ಇನ್ನು ನೆಕ್ಸ್ಟು ರಾಜ ತೋದರಮಲ್ಲ ಇವನು ಅಕ್ಬರ್ನ ಕಂದಾಯ ಮಂತ್ರಿ ಆಗಿದ್ದನು. ಇವನು ಅಕ್ಬರ್ನ ಕಂದಾಯ ಮಂತ್ರಿ ಆಗಿದ್ದನು. ಇನ್ನು ನೆಕ್ಸ್ಟು ಬಾಲಗಂಗಾಧರ ತಿಲಕರವರು ಏನಾಗಿದ್ದರು ಅಂದರೆ ಉಗ್ರಗಾಮಿಗಳ ನಾಯಕರು ಆಗಿದ್ದರು. ಲಾಲ್ ಬಾಲ್ ಪಾಲ್ ಅಂತ 3 ಜನ ಬರ್ತಾರೆ. ಅವರಲ್ಲಿ ಬಾಲಗಂಗಾಧರ ತಿಲಕರವರು ಕೂಡ ಒಬ್ಬರು ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು ಜುಲೈ 2022ರಲ್ಲಿ ಕೇಳಿರ್ತಕ್ಕಂತಹ ಹೊಂದಿಸಿ ಬರೆಯಿರಿ ಇದು ಯಾವುದಂದರೆ ಕ್ಷೇತ್ರ ಅಂದರೆ ಏನು, ಉಳುಮೆ ಮಾಡುವ ಭೂಮಿಯನ್ನು ಏನಂತ ಕರೀತಿದ್ರು? ಕ್ಷೇತ್ರ ಅಂತ ಕರೀತಿದ್ರು. ಮುದ್ರಾ ರಾಕ್ಷಸನ ವಿಶಾಖದತ್ತರ ನೋಡಿ, ಅವಾಗ ವಿಶಾಖದತ್ತನ ಕೃತಿ ಯಾವುದು? ಮುದ್ರಾ ರಾಕ್ಷಸ ಅಂತ ಹೊಂದಿಸಿ ಬರೆಯಲು ಕೇಳ್ತಿದ್ರು. ಇಲ್ಲಿ ನೋಡಿ, ಮುದ್ರಾ ರಾಕ್ಷಸ ವಿಶಾಖದತ್ತನ ಕೃತಿಯಾಗಿದೆ. ಅದಕ್ಕೆ ಏನಂತ ವಿಶಾಖದತ್ತ ಅಂತ ಹೊಂದಿಸಿ ಬರೀರಿ ಅಂತ ಕೇಳಿದ್ದಾರೆ ನೋಡಿ. ಅದನ್ನೇ ಮತ್ತೆ ಉಲ್ಟಾ ಮಾಡಿಬಿಟ್ಟು ಕೇಳಿದ್ದಾರೆ. ಅದೇ ಕ್ವಶನ್ ಮತ್ತೆ ಉಲ್ಟಾ ಮಾಡಿಬಿಟ್ಟು ಕರೆದಿದ್ದಾರೆ. ಜಗದ್ಗುರು ಬಾದ್ಶಾ ಅಂತ ಬಿರುದನ್ನು ಪಡೆದವರು ಯಾರಂದರೆ 2ನೇ ಇಬ್ರಾಹಿಂ ಆದಿಲ್ ಶಾ ಅವರು. ಶಿವಾಜಿಯವರ ಬಗ್ಗೆ ಮತ್ತೊಮ್ಮೆ ಕ್ವಶನ್ ಬಂದಿದೆ ನೋಡಿ. ಅಷ್ಟಪ್ರಧಾನರು ಯಾರಂದರೆ ಶಿವಾಜಿಯವರು ಅಷ್ಟಪ್ರಧಾನರು ಅಂತ ಕರೀತಾರೆ. ಇನ್ನು ರಾಮಕೃಷ್ಣ ಮಿಷನನ್ನು ಸ್ಥಾಪನೆ ಮಾಡಿದವರು ಯಾರಂದರೆ ಸ್ವಾಮಿ ವಿವೇಕಾನಂದರು ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟು ಮತ್ತು ಲಾಸ್ಟ್ ಕ್ವಶನ್ ಯಾವುದಂದರೆ ಮಾರ್ಚ್ 2022ರಲ್ಲಿ ಕೇಳಿರ್ತಕ್ಕಂಥದ್ದು. ಬುದ್ಧ ಚರಿತೆಯನ್ನು ಯಾರು ಬರೀತಾರೆ ಅಂದರೆ ಅಶ್ವಘೋಷ ಅವರು ರಚನೆ ಮಾಡ್ತಾರೆ. ಪಾರ್ಶ್ವನಾಥರವರು 23ನೇ ತೀರ್ಥಂಕರ. ಇದು ಕೂಡ ಮತ್ತೆ ರಿಪೀಟ್ ಆಗಿದೆ ನೋಡಿ. ಇದೇ ಕ್ವಶನ್ ಮತ್ತೆ ವಾಪಸ್ಸಾಗಿ ರಿಪೀಟ್ ಆಗಿದೆ. ಅಕ್ಬರ್ ದಿನ್ ಇ ಇಲಾಯಿ ನೋಡಿ, ಇದು ಮತ್ತೆ ರಿಪೀಟ್ ಆಗಿದೆ. ಅಕ್ಬರು ದಿನ್ ಇ ಇಲಾಯಿಗೆ ಸಂಬಂಧಪಡ್ತಾರೆ. ಇನ್ನು ನೆಕ್ಸ್ಟು ಮೆಕಾಲೆರವರು ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣದ ರೂವಾರಿ ಅಂತ ಇವ್ರನ್ನ ಕರೀತಾರೆ. ಯಾಕಂದರೆ ಇಂಗ್ಲೀಷ್ ಶಿಕ್ಷಣವನ್ನು ಸ್ಥಾಪನೆ ಮಾಡಿದವರೇ ಮೆಕಾಲೆರವರು. ಇನ್ನು ನೆಕ್ಸ್ಟು ಸರ್ ಎಂ ವಿಶ್ವೇಶ್ವರಯ್ಯರವರು ಭಾರತ ರತ್ನವನ್ನು ಪಡೆದಿದ್ದಾರೆ. ಇದು ಕೂಡ ಮತ್ತೆ ರಿಪೀಟ್ ಆಗಿದೆ. ಇನ್ನು ಈ ಎಲ್ಲ ಕ್ವಶನ್ಗಳನ್ನು ನೋಡ್ಕೊಂಡು ಹೋದರೆ ನೀವು ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಗಳಾಗಿವೆ. ಅದಕ್ಕೋಸ್ಕರ ನಿಮಗೆ ಇವು ಕ್ವಶನ್ಗಳು ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು ನೋಡ್ಕೊಳ್ಳೇಬೇಕು ಅಂತ ನಾನು ಹೇಳ್ತಾ ಈ ವಿಡಿಯೋಗಳನ್ನು ಇನ್ನೊಂದು ಸಾರಿ ನೋಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳು ಇವಾಗಿವೆ. ಅದಕ್ಕೋಸ್ಕರ ಇವುಗಳನ್ನು ನೋಡ್ಕೊಳ್ಳಿ, ಹೊಂದಿಸಿ ಬರೀರಿ. ತುಂಬ ಇಂಪಾರ್ಟೆಂಟು. ಮತ್ತು ಇದಕ್ಕೆ ಕಂಪಲ್ಸರಿಯಾಗಿ 5 ಮಾರ್ಕ್ಸ್ ಫಿಕ್ಸ್ ಬರುತ್ತೆ. 5 ಮಾರ್ಕ್ಸನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ಕೊನೆವರೆಗೂ ನೋಡಿ ಏನು ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಜಾಸ್ತಿ ವಿಡಿಯೋಗಳು ಇದೇ ರೀತಿ ಹಿಸ್ಟ್ರಿ ಬಗ್ಗೆ ಬೇಕಾಗಿದ್ದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗ್ಬೋದು. ಅಲ್ಲಿ SLC PUC ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನಾವು ಮಾಡಿ ಹಾಕಿದ್ದೇವೆ. ಇಂಪಾರ್ಟೆಂಟ್ ಕ್ವಶನ್ಸು ಮತ್ತು ಮಾಡೆಲ್ ಕ್ವಶನ್ ಪೇಪರು, ಮಾಕ್ ಟೆಸ್ಟು, ಇನ್ನೂ ಜಾಸ್ತಿ ಸೋರ್ಸಸ್ಗಳು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇವೆ. ಮತ್ತು ನೀವು ಏನು ಮಾಡಿ ಅಂದರೆ ರ್ಯಾಂಕರ್ ಸ್ಟಡಿ ಸರ್ಕಲ್ ಅನ್ನುವ ಚಾನಲನ್ನು ಗೂಗಲ್ನಲ್ಲಿ ಸರ್ಚ್ ಮಾಡಿ. ಮತ್ತು ಸರ್ಚ್ ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ. ಆ ವಿಡಿಯೋಗಳನ್ನು ನೋಡೋದ್ರಿಂದ ನಿಮ್ಮ ಕೊನೆಯ ಟೈಮ್ನಲ್ಲಿ ನಿಮಗೆ ಜಾಸ್ತಿ ಅಂಕಗಳನ್ನು ಪಡೆಯೋಕ್ಕೆ ನಿಮಗೆ ಏನಾಗುತ್ತೆ, ಪರೀಕ್ಷೆಯಲ್ಲಿ ಅಂಕಗಳನ್ನು ಪಡೆಯೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾವು ಮುಕ್ತಾಯ ಮಾಡೋಕ್ಕಿಂತ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ಥ್ಯಾಂಕ್ ಯು ಮತ್ತು ಧನ್ಯವಾದಗಳೊಂದಿಗೆ ಈ ವಿಡಿಯೋನ ಮುಕ್ತಾಯ ಮಾಡೋಣ.